ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ವಿರಾಟ್ ಕೊಹ್ಲಿ ಅವರು ABD ಅವರಿಗೆ ಒಂದು ಮೆಸೇಜ್ ಕಳಿಸಿದ್ದಾರೆ. ಏನು ಮೆಸೇಜ್ ಕಳಿಸಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಮೆಸೇಜ್ ಕಳಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಗೈಸ್, ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವರೇ ಪರ್ಸ್ನಲ್ ಆಗಿ ಮೆಸೇಜ್ ಕಳಿಸಿರೋಂಥ ABD ವಿಲಿಯರ್ಸ್ ಸರಿ, ಲೈಕ್ ಅಂದರೆ ಈ ಸಲ ಕಪ್ಪು ನಮ್ಮದೇ ಅಂತ ಏನು ನಾವು ಒಂದು ಸ್ಲೋಗನ್ನ ಹೇಳ್ತಾ ಇದ್ದೀವಿ. ಸೊ ಅದು ಸತಿ ಹೇಳೋದು ಬೇಡ ಗುರು, ನನಗೆ ಆಲ್ರೆಡಿ ಬೇಜಾರಾಗ್ಬಿಟ್ಟಿದೆ. ಸೊ ಯಾವಾಗಲೂ ಕೂಡ ಲೈಕ್ ನನಗೆ ಇದು ಒಂದು ಸ್ವಲ್ಪ ಟ್ರಬಲ್ ಫೀಲ್ ಆಗ್ತಾ ಇದೀನಿ ಅಂತಲೇ ಅನ್ಸುತ್ತೆ. ಯಾಕಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಗೆಲ್ತೀವಿ ಅಂತ ಅನ್ಕೊಂಡಷ್ಟು ಗೆಲ್ತಕ್ಕಾಗ್ತಾ ಇಲ್ಲ. ಬಟ್ ಈ ಸತಿ ಆ ಥರ ಆಗಲ್ಲ. ಬಟ್ ABD ವಿಲಿಯರ್ಸ್ ಅವರು ಇದು ಮತ್ತೆ ರಿಪೀಟ್ ಮೆಸೇಜ್ ಮಾಡಿ ಏನಂತಂದರೆ ಈ ಸಲ ಸೀಸನ್ 18 ಆ್ಯಂಡ್ ನಿಮ್ಮ ಜೆರ್ಸಿ ನಂಬರ್ ಕೂಡ 18. ಸೊ ಡೋಂಟ್ ವರಿ, ನೀವು ಈ ಸತಿ ಕಪ್ ಗೆಲ್ತೀರಾ. ಆ್ಯಂಡ್ ಗೆದ್ದಾಗ ನಾನು ಫಿನಾಲಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಗಾಯ್ಸ್. ಸೊ ಒಟ್ನಲ್ಲಿ ಗೈಸ್, ನಿಮ್ಗೆ ಏನು ಅನ್ಸುತ್ತೆ? ಒಟ್ನಲ್ಲಿ ನನಗೇನು ಗೊತ್ತಾ ಆಸೆ, ನಾವು ಬೇಕಾದ್ರೆ ಇನ್ನೂ 100 ವರ್ಷ ಆಡಲಿ, ನನಗೆ ಬೇಜಾರಿಲ್ಲ. ಬಟ್ ಒಂದೇ ಅನ್ಸುತ್ತೆ, ಈ ಸೀಸನಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕಪ್ನ ಗೆದ್ಬಿಟ್ಟು ABD ವಿಲಿಯರ್ಸ್, ಕ್ರಿಸ್ ಗೇಲ್ ಮತ್ತು ಯಾಕಂದರೆ ಫ್ರಾಂಚೈಸಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಗೈಸ್. ಅವ್ರು ರನ್ಸ್ ಮಾಡಿ ಕ್ರೆಡಿಟ್ಸ್ ತುಂಬ ಇದೆ. ಹೌದು. ಸೊ ಫ್ರಾಂಚೈಸಿಗೆ ಹೇಳ್ಬೇಕು ಅಂತಂದ್ರೆ ಓವರ್ ಆಲ್ ಸೀಸನ್ ಲೆಕ್ಕ ಹಾಕೊಂಡ್ರೆ ಮೋಸ್ಟ್ ಆಫ್ ದ ರನ್ಸ್ ABD ವಿಲಿಯರ್ಸ್ ನಿಂದನೇ ಬಂದಿರೋದು. ಇನ್ನೊಂದು ಕಡೆ ನಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟಂತ ABD ಕ್ರಿಸ್ ಗೇಲ್ನ ನಾವು ಮರೆಯೋಕ್ಕೆ ಆಗಲ್ಲ. ಏನ್ ಗುರು, ಆ ಕಾಲ ಒಂಥರ ಅದೊಂದು ಎರಾನೆ ಅಂತಾನೆ ಹೇಳ್ಬೋದು ಗೈಸ್. ಏನ್ ಡ್ಯಾನ್ಸ್ ಆಡ್ಕೊಂಡು, ಸೊ ಅವೆಲ್ಲ ಗಂಗಮ್ ಸ್ಟೈಲ್ ಅಂತ ಡ್ಯಾನ್ಸ್ ಬಾಡ್ತಿದ್ರು. ಕ್ರಿಸ್ ಗೇಲ್ ಅಂತ ಹೇಳ್ತಲ್ಲ, ವೆಸ್ಟ್ ಇಂಡೀಸ್ ಪ್ಲೇಯರ್, ನೀವು ಯಾವುದೇ ಗೇಮ್ ತಗೊಳ್ಳಿ, ಅವರು ಕ್ರಿಕೆಟ್ನ ಎಂಜಾಯ್ ಮಾಡ್ಕೊಂಡು ಆ ಲಿವಿಂಗ್ ಮೂಮೆಂಟ್ನ ಲಿವ್ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಇದ್ದಂಥ ವ್ಯಕ್ತಿಗಳವರೆಲ್ಲ. ಸೊ ಮೇ ಬಿ ನನಗನ್ಸಿದ್ದು ಈ ಸತಿ ಗೆದ್ದು ವಿರಾಟ್ ಕೊಹ್ಲಿ ಅವರು 17ನೇ ಸೀಸನ್ ಆ ಸ್ಟೀಕ್ನ ಬ್ರೇಕ್ ಮಾಡಿ, ಸೊ ಹೋಪ್ ದಟ್ ಇದೊಂದು ಸೀಸನ್ ಗೆದ್ಬಿಡಿ. ನೆಕ್ಸ್ಟ್ ಸೀಸನ್ ದೇವರನ್ನ ಹೇಳ್ತೀನಿ, ಎಲ್ಲ ಮ್ಯಾಚ್ ಸೋತ್ಕೊಂಬಂದ್ರು ನಾವು ಆ ಸೋತ್ರು ಗೆದ್ರು ಆಸೆ ಯಾವಾಗಿಂದನೂ ಮಾಡ್ತಾರೆ ಅದನ್ನೇ ಈ ನೆಕ್ಸ್ಟ್ ಸೀಸನ್ ಅದೇ ಮಾಡ್ತೀವಿ. ಸೊ ಹೋಪ್ ದಟ್ ಈ ಸತಿ ಅದಾಗಲಿ ಅಂತ ದೇವರಲ್ಲಿ ಪ್ರಯತ್ನ ಲೈಕ್ ಏನೋ ಪ್ರೇಯರ್ ಮಾಡ್ತೀನಿ ಗುರು ನಾನಂತೂ. ನಿಮ್ಗೆ ಅನಿಸುತ್ತೆ ಗೈಸ್, ABD ಅವರ ಒಂದು ಮಾತು ನಿಜ ಆಗುತ್ತಾ, ಸೊ ಈ ಸುಳ್ಳಾಗುತ್ತಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಆ್ಯಂಡ್ ಎರಡನೇದೇನಪ್ಪ ಅಂತಂದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ ಈ ಬಾರಿ ವಿನ್ ಆಗುತ್ತೆ ಅಂತ RCBN ಆದಂಥ ಶದಾಬ್ ಜಕಾಟಿ ಅವರು ಹೇಳಿದ್ದಾರೆ. ಸೊ ವಿನ್ ಆಗುತ್ತಾ ನೋಡೋಣ. ಡೆಲ್ಲಿ ಟೀಮ್ ಕಡೆ ನನಗೆ ಯಾಕೋ ಇಷ್ಟು ವರ್ಷ ವಿನ್ ಆಗಿಲ್ಲ. ಅವ್ರು ಆಕ್ಚುಲಿ ಡೆಲ್ಲಿ ಪಟೇಲ್ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ವಿನ್ ಆದ್ರೂ ಆಗಬಹುದು, ಶ್ರೇಯಸ್ ಅಯ್ಯರ್ ಇರ್ಬೇಕಾದ್ರೆ ವಿನ್ ಆಗಿಲ್ಲ. ಇನ್ನು ಅಕ್ಷರ್ ಪಟೇಲ್ ಇದ್ದಾಗ ಎಲ್ಲಿ ವಿನ್ ಆಯ್ತಾರೆ. WPL ಡೆಲ್ಲಿ ಕ್ಯಾಪಿಟಲ್ಸ್ ಪಾಪ ವುಮೆನ್ಸ್ ಅವ್ರು ಫೈನಲ್ ಬಂದ್ರು, 3 ಸತಿ ಬಂದು 3 ಸತಿನೂ ಒಗ್ಯಾಡ್ಸ್ಕೊಂಡು ಹೋದ್ರು. ಅವ್ರಿಗೆಲ್ಲ ಬಿಡಿ, ನಾನು ಬರ್ಕೊಡ್ತೀನಿ ಬೇಕಾದ್ರೆ. ಇನ್ನು 3 ಸೀಸನ್ ಮುಗೀತು, ನನಗೆ ಬೇಜಾರಾಗ್ಬಿಟ್ಟಿಲ್ಲ. ಇವನ್ ಬಾಯ್ಸ್ ಕಡೆನೂ ಡೆಲ್ಲಿ ಕಡೆ ಇದುವರೆಗೂ ಒಂದ್ ಸತಿನೂ ಆಗಿಲ್ವಲ್ಲ, ಗೆದ್ದಿಲ್ವಲ್ಲ, ಅದೇ ಬೇಜಾರು. ಅದೇ ಹತ್ರ ಬಂದಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಶ್ರೇಯಸ್ ಅಯ್ಯರ್ ಅವ್ರ ಕ್ಯಾಪ್ಟನ್ಸಿ ಲೀಡ್ ಮಾಡಬೇಕಾದ್ರೆ, ಬಟ್ ಅನ್ಫಾರ್ಚುನೇಟ್ ಅದು ಸೋತ್ರು ಬಿಡಿ. ಈ ಸತಿನೂ ಏನಾಯ್ತು ಅಂತಂದ್ರೆ, ಲೈಕ್ ವುಮೆನ್ಸ್ ಬಂದ್ರು, 3 ಸತಿನೂ ಬರ್ತಾನೆ ಇದ್ದಾರೆ, ಡಾಮಿನೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಫೈನಲ್ ಗೆಲ್ಲಕ್ಕಾಗ್ತಲ್ಲ. ಮೆಗ್ಲಾನಿಂಗ್ ಅವ್ರಿಗೆ ಸೂತ್ರ ಸಿಗ್ತಲ್ಲ. ಓಲಿ ನೋಡೋಣ, ಏನೋ ನಿಜ ಆದ್ರೂ ಆಗ್ಲಿ ಪರವಾಗಿಲ್ಲ. ಅಟ್ಲೀಸ್ಟ್ ಯಾರೋ ಒಬ್ರು, ನಾವಂತೂ ಗೆಲ್ಲಕ್ಕಾಗಿಲ್ಲ, ಯಾರೋ ಒಬ್ರು ಗೆಲ್ಲಿ ಅನ್ನೋದು ಕೂಡ ಲೈಕ್ ಡಿಸೈಡ್ ಆಗಲಿ. ಡೆಲ್ಲಿ ಹೊಸಬ್ರು ಬರಬೇಕು, ಹೊಸತನ ತರಬೇಕು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು, ಈ ಸಲ IPL ಗ್ರ್ಯಾಂಡ್ ಓಪನಿಂಗ್ಗೆ ಸೊ ಶ್ರೇಯಾ ಘೋಷಾಲ್ ಅವ್ರು ಬರ್ತಾರೆ, ಆ್ಯಂಡ್ ದಿಶಾ ಪಟಾನಿ ಅವ್ರು ಬರ್ತಾರೆ, ಆ್ಯಂಡ್ ಕರಣ್ ಔಜ್ಲಾ ಅವ್ರು ಕೂಡ ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಗೈಸ್. ಈ 3 ಜನ ಸೊ IPL ಸೆರೆಮನಿಗೆ ಸೇರ್ಕೋಬಹುದು. ಒಳ್ಳೊಳ್ಳೆ ಭರ್ಜರಿ ಪರ್ಫಾರ್ಮೆನ್ಸ್ಗಳು ಬರ್ತಾ ಇದೆ ಗುರು. ಆಲ್ರೆಡಿ ಶ್ರದ್ಧಾ ಕಪೂರ್ ಬರ್ತಾರೆ, ಜೊತೆಗೆ ಇವ್ರ ಹೆಸರು ಕೇಳಿ ಬರ್ತಾ ಇದೆ, ದೀಪಿಕಾ ಪಡ್ಕೋಣೆ ಮತ್ತೆ ರಣವೀರ್ ಸಿಂಗ್ ಎಲ್ಲಾರ್ದು ಹೆಸರು ಬರ್ತಾ ಇದೆ. ನೋಡೋಣ ಯಾರು ಬರ್ತಾರೆ ಯಾರು ಬಿಡಲ್ಲ ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು, CSK ಟೀಮ್ ಕಡೆಯಿಂದ ಗೈಸ್ MS ಧೋನಿ ಅವರು ಪ್ರಾಕ್ಟೀಸ್ ಸೆಷನ್ ಅಲ್ಲಿ 57 ಬಾಲ್ಗೆ 176 ರನ್ ಹೊಡೆದಿದ್ದಾರೆ ಅಂತೆ ಗೈಸ್. ಇದು ನಿಜಾನ ಸುಳ್ಳ ಗೊತ್ತಿಲ್ಲ. ಸೊ ಅಪ್ಡೇಟ್ ಬರ್ತಾ ಇದೆ. ಸೊ CSK ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದಲ್ಲ ಗೈಸ್, ಯಾವುದೋ ಒಂದು ಟ್ರೋಲ್ ಪೇಜಸ್ಗಳ ನಾನು ನೋಡ್ತಾ ಇದ್ದೆ. ಮೇ ಬಿ ಇದ್ರೂ ಇರ್ಬೋದೇನೋ. ನಾನು CSK ಹಾಗೂ ಟ್ರೈ ಮಾಡಿದೆ, ರಿಸರ್ಚ್ ಮಾಡಿದೆ, ಎಲ್ಲೋ ಅಪ್ಡೇಟ್ ಬರಲಿಲ್ಲ. ಬಟ್ 16 ನನಗನ್ಸಿದ್ದು ಇದು ಇಂಪಾಸಿಬಲ್ ಗುರು. 57 ಬಾಲ್ಗೆ, ಅದು ನಮ್ಮ ಮಹೇಂದ್ರ ಸಿಂಗ್ ಧೋನಿ 177. ನಿಜ ಹೇಳ್ತೀನಿ, ಅದು ಈ ಏಜಲ್ಲಿ ಆಗಲ್ಲ. ಮೇ ಬಿ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಮಾಡಿರ್ಬೋದೇನೋ, ಗೊತ್ತಿಲ್ಲ. ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ. ಅವ್ರ ಕಡೆಯಿಂದ ಅಪ್ಡೇಟ್ ಬರುತ್ತಾ ಇಲ್ವೋ ಅಂತ. ಸೊ ಗೈಸ್, ಪಾಕಿಸ್ತಾನ್ ಕ್ರಿಕೆಟರು ಜುನೇದ್ ಖಾನ್ ಅಂತೆ. ಸೊ ಪಾಪ ಆಸ್ಟ್ರೇಲಿಯಾದಲ್ಲಿ ಆಡ್ತಾ ಇರ್ಬೇಕಾದ್ರೆ ಇವ್ರು ಆಕ್ಚುಲಿ ಪಾಪ ಲೈಕ್ ಫಾಸ್ಟಿಂಗ್ ಮಾಡ್ತಿದ್ರಂತೆ. ಸೊ ಪಾಪ ಆನ್ ಸ್ಪಾಟ್ ಅಲ್ಲೇ ಡೆತ್ ಆಗಿದೆ. ನಿಜ ಲಿಟ್ರಲಿ ಬೇಜಾರಾಯಿತು. ಕ್ರಿಕೆಟ್ ಅಲ್ಲಿ ಆಕ್ಚುಲಿ ಆ ಥರ ಆಗಬಾರ್ದು ಅಂತ ಹೇಳ್ತೀವಿ. ಫಾಸ್ಟಿಂಗ್ ಅಲ್ಲಿ ಇದ್ರಂತೆ, ಮೇ ಬಿ ಗೇಮ್ ಆಡಕ್ಕೆ ಬಂದಿದ್ದಾರೆ. ಸೊ ಅಲ್ಲೇ ಆನ್ ಸ್ಪಾಟ್ ಅಲ್ಲೇ ಡೆತ್ ಆಗಿದೆ ಅಂತ ಬರ್ತಾ ಇದೆ. ಸೊ ಆಸ್ಟ್ರೇಲಿಯಾದಲ್ಲಿ ಆಗಿರೋದು ಆಕ್ಚುಲಿ. ಸೊ ಬಟ್ ಪಾಕಿಸ್ತಾನ್ ಕ್ರಿಕೆಟರ್ ಅಂತ ಹಾಕೊಂಡಿದ್ರೆ ನನಗೆ ಗೊತ್ತಿಲ್ಲ. ಪಾಕಿಸ್ತಾನ್ ಕ್ರಿಕೆಟರ್ ಮೇ ಬಿ ಅಲ್ಲಿ ಏನೋ ಒಂದು ಲೀಗ್ ಮ್ಯಾಚಸ್ ಆಡ್ತಿರ್ಬೋದೇ. ಅಂದ್ರೆ ಈ ಥರ ಟೆಸ್ಟ್ಗಳು ಅವು ಇವು ಇರ್ತಾವಲ್ಲ ಗುರು, ಅವ್ರ ಕಡೆ ಕೂಡ ಹೋಪ್ ದಟ್ ಈ ಫ್ಯಾಮಿಲಿಗೆ ಈ ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ದೇವರಲ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಗೈಸ್. ಅವ್ರ ಆತ್ಮಕ್ಕೆ ಶಾಂತಿ ಕೂಡ ಸಿಗ್ಲಿ ಅಂತ ಕೇಳ್ಕೊಂತೀವಿ ಗೈಸ್. ಸೊ ಗೈಸ್, ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.